ಕಣ್ಣೋಡ್ಸೋಕೆ ಒಂದಷ್ಟು ಮಂದಿಯನ್ನು ಅರೆಸ್ಟ್ ಮಾಡ್ತಾರೆ, ನಂತರದಲ್ಲಿ ಹಿಂಬಾಗಿಲಿನಿಂದ ಬಿಡ್ತಾರೆ, ನಾವು ಗಮನಿಸ್ತಾನೆ ಇರ್ತೀವಿ. ಹಿಂಗೆ ಎಷ್ಟು ದಿನ ಅನ್ನೋ ಪ್ರಶ್ನೆ ಬಾಗಲಕೋಟೆಯಲ್ಲಿ ಕಲ್ಲು ಹೊಡ್ತಾ ತಿಂದವರು, ಬಾಗಲಕೋಟೆಯಲ್ಲಿ ಮೆರವಣಿಗೆ ಮಾಡ್ತಾ ಇದ್ದ ಅದೇ ಮತದಾರರಿಗೆ ಪ್ರಶ್ನೆ ಉದ್ಭವ ಆಗೋಲ್ವಾ? ಇವತ್ತು ಕಲ್ಲು ಹೊಡೆದಿದ್ದಾರೆ, ಅವ್ರ ಮೇಲೆ ಕೇಸ್ ಆಗಿದೆ, ಸ್ವಲ್ಪ ದಿವಸಗಳ ನಂತರ ಅವ್ರ ಮೇಲೆ ಇರ್ತಕ್ಕಂಥ ಕೇಸ್ಗಳು ವಾಪಸ್ ಹೋಗುತ್ತೆ. ಇದು ರಾಜ್ಯದಲ್ಲಿ ನಡ್ಕೊಂಡ್ ಬಂದಿರತಕ್ಕಂಥದ್ದು. ಆಳುವ ಸರ್ಕಾರ ಇವರ ರಕ್ಷಣೆ ಮಾಡೋಕೆ ಟೊಂಕ ಕಟ್ಟಿ ನಿಂತ್ಕೊಂಡಾಗ ಅವ್ರು ಇನ್ನೇನ್ ಮಾಡ್ತಾರೆ? ಇವತ್ತು ನೋಡಿ, ಇದೇ ಹಳೆ ಹುಬ್ಬಳ್ಳಿ ಕೇಸನ್ನು ವಾಪಸ್ ತೆಗೆದುಕೊಳ್ತಾರೆ. ಚಿತ್ತಾಪುರ ಕೇಸು, ಸ್ವತಃ ಪ್ರಿಯಾಂಕರಿಗೆ ದೊಡ್ಡ ಅದ್ಭುತ ಜ್ಞಾನಿ ಅಂತ ಮಾತಾಡ್ತಕ್ಕಂಥ ಪ್ರಿಯಾಂಕರಿಗೆ ಯಾರೋ ಗೋಕಳ್ಳರನ್ನ ಅರೆಸ್ಟ್ ಮಾಡಿರ್ತಾರೆ. 30 ಜನ ಕೇಸನ್ನು ವಾಪಸ್ ತೆಗೆದುಕೊಬೇಕು ಅಂತ ಹೇಳಿ ಮಂತ್ರಿಮಂಡಲಕ್ಕೆ ಹೋಗ್ತಾರೆ, ಕೇಸ್ ವಾಪಸ್ ತೆಗಿಸ್ತಾರೆ. ಇದೇ ಡಿಜೆ ಹಳ್ಳಿ ಕೆಜೆ ಹಳ್ಳಿ ಪತ್ರ ಬರೀತಾರೆ, ರೋಷನ್ ಬೇಗು ಮತ್ತೆ ತನ್ವೀರ್ ಸೇಠ್ ದಯಮಾಡಿ ಅಮಾಯಕರಿದ್ದಾರೆ ಅವರು, ಡಿಜೆ ಹಳ್ಳಿ ಕೆಜೆ ಹಳ್ಳಿ ಅವರು ಕೇಸ್ ವಾಪಸ್ ತೆಗೆದುಕೊಬೇಕು ಅಂತ ಹೇಳಿ. ಆಳುವ ಸರ್ಕಾರ ಇವತ್ತು ರಕ್ಷಣೆಗೆ ನಿಂತ್ಕೊಂಡಿದೆ. ಸಿದ್ದರಾಮಯ್ಯನವರು ಹೇಳ್ತಾರೆ, ಅರೆ ಅಲ್ಪಸಂಖ್ಯಾತರು ಮಾಡ್ತಕ್ಕಂಥ ಕೀಟಲೆಗಳನ್ನ ದಯಮಾಡಿ ನೀವು ತಡ್ಕೊಬೇಕು ಬಹುಸಂಖ್ಯಾತರು ಅಂತ ಹೇಳ್ತಾರೆ. ಈ ರೀತಿ ಆಳುವ ಸರ್ಕಾರ ಅವ್ರ ಪರವಾಗಿ ನಿಂತ್ಕೊಂಡೆ ಇನ್ನೇನ್ ಮಾಡ್ತಾರೆ? ನೀವು ನೋಡಿ, ಪಾಕಿಸ್ತಾನ್ ಜಿಂದಾಬಾದ್ ಅಂತ ಇರ್ತಕ್ಕಂಥ ಕೇಸ್ಗಳು ಇವ್ರ ಅಧಿಕಾರಕ್ಕೆ ಬಂದ ಮೇಲೆ 12 ಕೇಸ್ಗಳಾಗಿದಾವೆ ಮೇಡಮ್. 12 ಕೇಸ್ಗಳಲ್ಲಿ ಇದುವರೆಗೂ ಸಹ ಒಂದಕ್ಕೂ ಸಹ ಶಿಕ್ಷೆ ಆಗಿಲ್ಲ. 5 ಕೇಸ್ಗಳಿಗೆ ಚಾರ್ಜ್ ಬಿ ರಿಪೋರ್ಟ್ ಹಾಕಿದ್ದಾರೆ, 1 ಕೇಸ್ ಸಿ ರಿಪೋರ್ಟ್ ಹಾಕಿದ್ದಾರೆ, ಇನ್ನೊಂದಕ್ಕೆ ಇನ್ನು ಫಾರೆನ್ಸಿಕ್ ಇಂದ ರಿಪೋರ್ಟ್ ಬಂದಿಲ್ವಂತೆ ಲ್ಯಾಬ್ ಇಂದ. ಸ್ವತಃ ಇವರ ಪಕ್ಷದ ಸಂಸದ ಪಾಕಿಸ್ತಾನದಲ್ಲಿ ನಿಂತ್ಕೊಂಡು ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಅವ್ರ ಹಿಂಬಾಲಕರಿಂದ ಕೂಗಿಸ್ತಾನೆ, ಅವ್ರ ಪರವಾಗಿ ನಿಂತ್ಕೊಳ್ಳುತ್ತೆ. 99 ಬಾರಿ ಪೊಲೀಸ್ನವರು ಅದನ್ನ ನೋಟಿಸ್ ಕೊಟ್ಟಿದ್ದಾರೆ, ತನಿಖೆಗಾರ ಹಾಜರಾಗಿಲ್ಲ. ಇವತ್ತು ಏನ್ ನಡೀತಾ ಇದೆ ಮೇಡಮ್? ನಿಜವಾಗ್ಲೂ ನಾವು ಇವತ್ತು ಇಂಥ ಸಮಾಜದಲ್ಲಿ ನಾವು ಬದುಕ್ತಾ ಇದೀವಿ ಅಂತ ಅದಕ್ಕೆ ನಾಚಿಕೆ ಆಗುತ್ತೆ. ಅರೆ, ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಇಲ್ವಾ? ಹಿಂದೂಗಳು ಶಿವಾಜಿ ಮಹಾರಾಜರ ಒಂದು ಪ್ರೊಟೆಸ್ಟ್ ಹೋಗಂಗಿಲ್ವಾ? ಅಥವಾ ಗಣಪತಿ ಮೆರವಣಿಗೆ ಹೋಗಂಗಿಲ್ವಾ? ಕೆಜೆ ಹಳ್ಳಿಲಿ ಏನಾಯ್ತು? ಸ್ವತಃ ಅಖಂಡ ಶ್ರೀನಿವಾಸ ಮೂರ್ತಿ ಇವರ ಪಕ್ಷದ ಶಾಸಕ, ಅವ್ರ ಮನೆಗೆ ಬೆಂಕಿ ಇಕ್ಕಿದ್ರು. ಇವರ ಶಾಸಕರನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕಾಗ್ಲಿಲ್ಲ. ಇದೇ ನೇಹ ಹಿರೇಮೆಟ್ಟು ಸರ್ವ ಜನಾಂಗದ ದಿಲೀಪ್ ಅವರೇ, ಕ್ಷಮೆ ಇರಲಿ, ಸರ್ವ ಜನಾಂಗದ ಶಾಂತಿಯ ತೋಟ, ಸರ್ವ ಜನಾಂಗವೂ ಕೂಡ ಶಾಂತಿಯನ್ನ ಕಾಪಾಡೋ ಮನಸ್ಥಿತಿಯಲ್ಲಿ ಉಳಿದಿದೆಯಾ ಅನ್ನೋದು ಪ್ರಶ್ನೆ. ಖಂಡಿತ ಇಲ್ಲ. ಸರ್ವ ಜನಾಂಗದ ಶಾಂತಿಯ ತೋಟ ಅಲ್ಲ ಇದು. ಅಲ್ಪಸಂಖ್ಯಾತರಿಗೆ ಮಾತ್ರ ಇವತ್ತು ಶಾಂತಿಯ ತೋಟ ಆಗಿದೆ ಕರ್ನಾಟಕ. ಅವ್ರ ಪರವಾಗಿ ಆಳುವ ಸರ್ಕಾರ ನಿಂತ್ಕೊಂಡ್ಬಿಟ್ಟಿದೆ, ಅವ್ರ ಪರವಾಗಿ ಎಲ್ಲವನ್ನೂ ಮಾಡ್ತಾ ಇದೆ. ಇವತ್ತು ನಟರಾಜ್ ಗೌಡರು ಜಾಯಿನ್ ಆಗಿದ್ದಾರೆ, ಕಾಂಗ್ರೆಸ್ನ ಮುಖಂಡರು. ವೆಲ್ಕಮ್ ಸರ್. ಕ್ಷಮೆ ಇರಲಿ, ಕಾಂಗ್ರೆಸ್ನ ವಕ್ತಾರರು, ಅದರ ಜೊತೆಯಲ್ಲಿ ಹಿಂದೂ ಮುಖಂಡರು ಬಾಗಲಕೋಟೆಯಿಂದ ಸತ್ಯನಾರಾಯಣ ಹೇಮಾದ್ರಿ ಅವರು ಜಾಯಿನ್ ಆಗಿದ್ದಾರೆ. ಸತ್ಯನಾರಾಯಣ ಸರ್ ನಮಸ್ಕಾರ. ನಮ್ಮ ನಟರಾಜ್ ಗೌಡರು ಒಂದು ಪ್ರಶ್ನೆ ಕೇಳ್ಕೊಂಡು ನಿಮ್ಮ ಹತ್ರ ಬರ್ತೀನಿ. ಮೊದಲನೇದಾಗಿ ಅಭಿನಂದನೆಗಳು ನಟರಾಜ್ ಗೌಡ್ರೆ, ನಿಮಗೆ ಸಚಿವರ ಸ್ಥಾನಮಾನ ಲಭ್ಯವಾಗಿದೆ, ಹೀಗಾಗಿ ಮತ್ತಷ್ಟು ಜವಾಬ್ದಾರಿಯಿಂದ ತಾವು ಉತ್ತರ ಕೊಡ್ತೀರಿ ಅನ್ನೋ ಭರವಸೆಯೊಂದಿಗೆ ಪ್ರಶ್ನೆ ಕೇಳ್ತಿದ್ದೀನಿ. ಈಗಷ್ಟೇ ಜಿಲ್ಲಾ ಉಸ್ತುವಾರಿ ಸಚಿವರ ಹೇಳಿಕೆಯನ್ನ ನೀವು ಜಾಯಿನ್ ಆಗ್ಲಿಕ್ಕೆ ಮುಂಚೆ ಪ್ಲೇ ಮಾಡಿದೆ. 10 ಸತಿ ಸರ್, 1.5 ನಿಮಿಷದ ಹೇಳಿಕೆಯಲ್ಲಿ 10 ಸತಿ ಉದ್ರೇಕಗೊಳಿಸಲಾಯ್ತು, ಉದ್ರೇಕಗೊಳಿಸಬಾರ್ದು, ಉದ್ರೇಕ ಮಾಡೋ ರೀತಿಯಲ್ಲಿ ಯಾರೇ ಮಾಡಿದ್ರು ಕೂಡ. ಯಾರಿಗೆ ಹೇಳ್ತಿದ್ದೀರಿ? ಉದ್ರೇಕಗೊಳಿಸಿದವ್ರ ಬಗ್ಗೆ ಮಾತನಾಡ್ತಾ ಇರುವ ಸಚಿವರಿಗೆ ಕೈಯಲ್ಲಿ ಕಲ್ಲಿಟ್ಕೊಂಡು ಕೈಯಲ್ಲಿ ಚಪ್ಪಲಿ ಇಟ್ಕೊಂಡು ತೂರ್ದವರು ಕಣ್ಣಿಗೆ ಕಾಣ್ತಾ ಇಲ್ವಾ? ನಟರಾಜ್ ಗೌಡ್ರೆ, ಕೈಯಲ್ಲಿ ಕಲ್ಲು ಹಿಡಿಬಾರ್ದು ತಪ್ಪು, ಕೈಯಲ್ಲಿ ಚಪ್ಪಲಿ ಹಿಡಿಬಾರ್ದು ತಪ್ಪು ಹೇಳಲಿಕ್ಕೆ ನಿಮ್ಮ ಬಾಯಿಗಳಿಗೆ, ಐ ಆಮ್ ಸಾರಿ ಟು ಯೂಸ್ ಹಾರ್ಶ್ ವರ್ಡ್ಸ್, ಈ ರೀತಿಯಾಗಿ ಹೇಳಲಿಕ್ಕೆ ಸಚಿವರ ಬಾಯಿಗೆ ಯಾರು ಪಟ್ಟಿ ಕಟ್ಟಿದ್ದಾರೆ ನಟರಾಜ್ ಗೌಡ್ರೆ? ಇಲ್ಲ, ಈಗ ನೀವು ನನ್ನ ಕೇಳ್ತಾ ಇದ್ದೀರಿ ನೋಡಿ, ಕೈಯಲ್ಲಿ ಕಲ್ಲಿಡಿಯುವಂತ ಯಾವನೇ ಮತಾಂಧ ಆಗ್ಲಿ, ಧರ್ಮಾಂಧ ಆಗ್ಲಿ, ಕಿಡಿಗೇಡಿ ಆಗ್ಲಿ, ಸಮಾಜಘಾತುಕ ಆಗ್ಲಿ, ಅವನನ್ನ ಕಾನೂನು ರೀತಿಯ ಕಠಿಣವಾದ ಶಿಕ್ಷೆ ಕೊಡಿಸ್ಲಿಕ್ಕೆ ಏನು ಪ್ರಯತ್ನ ಮಾಡ್ಬೇಕೋ ಆ ರೀತಿಯಾಗಿ ಮಾಡ್ಬೇಕು. ಅಂತವ್ರನ್ನ ಎಡೆಮುರಿ ಕಟ್ಟಬೇಕು. ಮುಂದೊಮ್ಮೆ ಈ ತರ ಮಾಡಬಾರ್ದು. ಆ ರೀತಿಯಲ್ಲಿ ಅವ್ರಿಗೆ ಏನು ಪೊಲೀಸ್ ಇಲಾಖೆಯಿಂದ ಏನ್ ಸಾಧ್ಯತೆ ಇದೆ, ಅವ್ರನ್ನ ರೌಡಿ ಶೀಟರ್ ಆಗ್ತಾರ, ಅವ್ರನ್ನ ಬೇಲ್ ಆಗ್ದಂಗೆ ಅವ್ರಿಗೆ ಒಳಗಡೆ ಕಳಿಸ್ತಾರ, ಈ ರೀತಿಯ ಪ್ರಕ್ರಿಯೆ ಆಗ್ಬೇಕು. ಯಾಕಂದ್ರೆ ಮರು ಕಳಿಸಬಾರ್ದು. ಅದನ್ನ ನೋಡಿ ಬೇರೆಯವ್ರಿಗೆ ಆಯ್ತು 3 ದಿನಕ್ಕೆ ಬೇಲ್ ಸಿಗುತ್ತೆ, 2 ದಿನಕ್ಕೆ ಬೇಲ್ ಸಿಗುತ್ತೆ ಅನ್ನೋ ತರ ಬರಬಾರ್ದು. ಕಾನೂನಿನ ಭಯ, ಅಟ್ಲೀಸ್ಟ್ ಕಾನೂನಿನ ಭಯ, ಸೌಹಾರ್ದತೆ ಇರಬೇಕು, ಭ್ರಾತೃತ್ವ ಇರಬೇಕು. ಅವೆಲ್ಲ ಇಲ್ಲ. ನಾನು ಕಿಡಿಗೇಡಿ ಅಂತ ಹೇಳೋಂತ ಯಾವನೇ ಅವನಾಗಿರ್ಲಿ, ಯಾವ ಧರ್ಮದವನೇ ಆಗಿರ್ಲಿ, ಅವನ್ನ ಮೊದಲು ಒಳಗೆ ಹಾಕಬೇಕು, ಕಾನೂನು ರೀತಿ ಅವ್ರಿಗೆ ಶಿಕ್ಷೆ ಕೊಡಿಸ್ಬೇಕು. ನಿಮಗಿರೋಷ್ಟು ಕಾನೂನು ಪ್ರಜ್ಞೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಯಾಕಿಲ್ಲ? ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಯಾಕಿಲ್ಲ? ಕಣ್ ಕಾಣ್ತಾ ಇಲ್ವಾ ಅವ್ರಿಗೆ? ನಟರಾಜ್ ಗೌಡ್ರೆ, ಇನ್ನೊಂದು ಹೇಳಿಕೆ, ಎಸ್ ಪಿ ಅವರ ಹೇಳಿಕೆಯನ್ನ ಕೇಳಿಸ್ಕೊಂಬಿಡಿ, ನೀವೇ ಉತ್ತರ ಕೊಡ್ಬೇಕು ಇದಕ್ಕೆ. ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ನೇರವಾಗಿ ಹೇಳಿದ್ದಾರೆ ಘಟನೆ ಏನಾಗಿದೆ ಅಂತ ಹೇಳಿ. ಸಚಿವರು ಹೇಳ್ತಾರೆ ನನಗೆ ಗೊತ್ತೇ ಇಲ್ಲ ಏನಾಗಿದೆ ಅನ್ನೋ ರೀತಿಯಲ್ಲಿ. ಜಿಲ್ಲಾ ಉಸ್ತುವಾರಿ ಸಚಿವರು ಎಸ್ ಪಿ ಹೇಳಿಕೆ ತಗೊಂಬನ್ನಿ, ಅದಾದ್ಮೇಲೆ ಮತ್ತೊಂದು ಸತಿ ಜಿಲ್ಲಾ ಉಸ್ತುವಾರಿ ಸಚಿವರ ಹೇಳಿಕೆನ 5 ಸೆಕೆಂಡ್ ಹಾಕಿ, ಶುರುವಿನ 10 ಸೆಕೆಂಡ್. SP ಬೈಟ್ ಫಸ್ಟ್. ನಾವು ವಿಡಿಯೋ ಆಧಾರ ಮೇಲೆ ಐಡೆಂಟಿಫೈ ಮಾಡಿದ್ದೀವಿ. ಒಬ್ಬ ವ್ಯಕ್ತಿ, ಒಂದು ಹೆಸರು ತನ್ಜೀರ್, ಈಗಾಗಲೇ ನಾವು ಅವರಿಗೆ ಅರೆಸ್ಟ್ ಮಾಡಿದ್ದೀವಿ. ಅಲ್ಲಿ ಮಸ್ಜಿದ್ ಒಳಗೆ ಒಂದು ಶೂ ರ್ಯಾಕ್ ಇತ್ತು. ಶೂ ರ್ಯಾಕ್ ಕೆಳಗೆ ಅವ್ರು ಸಪೋರ್ಟ್ಗೋಸ್ಕರ 2 ಕಲ್ಲು ಇಟ್ಟಿದ್ರು ಕೆಳಗೆ. ಆ ಅವ್ರು ಮುಂಚೆ ಇದು ಆ ಕಲ್ಲು ತಗೊಂಡು ಅವರು
ಹೊರಗಡೆ ಎಸಿದಾನೆ ಆ 2 ಕಲ್ಲೇ ಬಿತ್ತು, ಬೇರೆ ಯಾವುದು ಕಲ್ಲಿರಲಿಲ್ಲ. ಅಪೋಸಿಟ್ ಈ ಗ್ರೂಪ್ ಕಡೆಯಿಂದ ಕೂಡ ಯಾವುದು ಸ್ಟೋನ್ ಪೆಲ್ಟಿಂಗ್ ಆ ಥರ ಯಾವುದೂ ಇರಲಿಲ್ಲ. ನಾವು ವಿಡಿಯೋ ಆಧಾರ ಮೇಲೆ ಐಡೆಂಟಿಫೈ ಮಾಡಿದ್ದೀವಿ ಒಬ್ಬ ವ್ಯಕ್ತಿ, ಒಂದು ಹೆಸರು ತನ್ಜೀರ್. ಈಗಾಗಲೇ ನಾವು ಅವರಿಗೆ ಅರೆಸ್ಟ್ ಮಾಡಿದ್ದೀವಿ. ಅಲ್ಲಿ ಮಸ್ಜಿದ್ ಒಳಗೆ ಒಂದು ಶೂ ರ್ಯಾಕ್ ಇತ್ತು. ಶೂ ರ್ಯಾಕ್ ಕೆಳಗೆ ಅವ್ರು ಸಪೋರ್ಟ್ಗೋಸ್ಕರ 2 ಕಲ್ಲು ಇಟ್ಟಿದ್ರು ಕೆಳಗೆ. ಆ ಅವ್ರು ಮುಂಚೆ ಇದು ಆ ಕಲ್ಲು ತಗೊಂಡು ಅವರು ಕಾರ್ಯಕ್ರಮ ಅಡ್ಡಿಪಡಿಸ್ತಕ್ಕಂಥದ್ದಾಗಲಿ ಮತ್ತೊಂದಾಗಲಿ ಏನಾರ ನಡೆದಿದ್ರೆ ಅದು ಖಂಡನೀಯ, ಅದು ಆಗಬಾರ್ದು. ಯಾವುದೇ ಜಾತಿ ಧರ್ಮ ಅವರ ಆಚರಣೆಯಲ್ಲಿ ತೊಡಕು. ಕಾರ್ಯಕ್ರಮ ಅಡ್ಡಿಪಡಿಸುವಂಥ ಪ್ರಯತ್ನಗಳೇನಾದರೂ ಆಗಿದ್ರೆ ಏನು ನಟರಾಜ್ ಗೌಡ್ರೆ, ಅಂದರೆ ಮಾಹಿತಿ ಕೊರತೆನಾ ಅಥವಾ ಗೊತ್ತಿದ್ರೂ ಕೂಡ ಅಡ್ಡಿಪಡಿಸೋದಾಗಿದೆ, ಕಲ್ಲು ಎಸೆಯಲಾಗಿದೆ, ಚಪ್ಪಲಿ ಎಸೆಯಲಾಗಿದೆ ಇದನ್ನು ಹೇಳಕ್ ಧೈರ್ಯ ಇಲ್ವಾ ಸಚಿವರಿಗೆ ನಟರಾಜ್ ಗೌಡ್ರೆ? ಇಲ್ಲ, ಈಗ ನೋಡಿ, ಈಗ ಸೂಪರಿಂಟ್ ಆಫ್ ಪೊಲೀಸ್ ಏನ್ ಹೇಳಿದ್ದಾರೆ, ನಾನು ಅವರ ವರ್ಡ್ಸ್ ಮೇಲೆ ಹೋಗ್ತೀನಿ. ಯಾಕಂದ್ರೆ ಅವರು ಬಹಳ ಹೊಣೆಗಾರಿಕೆ ಮಾಹಿತಿ, ಫಸ್ಟ್ ಹ್ಯಾಂಡ್ ಮಾಹಿತಿ ಅವ್ರಿಗೆ ಇರುತ್ತದೆ. ಆ ಮಾಹಿತಿಯನ್ನ ಯಾರು ಪಡ್ಕೊಂಡಾದ್ರೂ ಹೇಳ್ಬೇಕು, ಜಿಲ್ಲಾ ಸಚಿವರಾಗ್ಲಿ ಬೇರೆಯವರಾಗ್ಲಿ ಆ ಮಾಹಿತಿನ ಪಡ್ಕೊಂಡು ಕುಲಂಕುಷ ಪರಿಶೀಲನೆ ಮಾಡಿ ಹೇಳ್ಬೇಕಾಗುತ್ತೆ. ಆಮೇಲೆ ಆದ್ರೂ ಕೂಡ ಒಂದಂತೂ ನಿಜ, ಅವ್ರನ್ನ ಪೊಲೀಸ್ನವರು CCTVಯನ್ನ ಆಧರಿಸಿ ಅರೆಸ್ಟ್ ಮಾಡಿದ್ದಾರೆ. ಸುಮಾರು 8 ರಿಂದ 9 ಜನ ಅಂತ ಹೇಳಿದ ನಂಗೆ ಮಾಹಿತಿ ಬಂತು. ಇನ್ನು ಸುಮಾರು 20-22 ಜನ ಇನ್ನೂ ಅದ್ರಲ್ಲಿ ಭಾಗಿಯಾಗಿದ್ದಾರೆ. ಅವರೆಲ್ಲರನ್ನು ಕೂಡ CCTVಯನ್ನ ಉಪಯೋಗಿಸಿಕೊಂಡು ಅದನ್ನ ಅರೆಸ್ಟ್ ಮಾಡ್ತೀವಿ ಅಂತ ಮಾಹಿತಿ ಬಂದಿದೆ. ಇವತ್ತು ಕೂಡ ಬೆಳಗ್ಗೆ ಕೂಡ ಕೆಲವರು ಯಾವುದೋ ಮಟನ್ ಸ್ಟಾಲ್ಗಳನ್ನ ಗುರಿ ಇಟ್ಕೊಂಡು ಕಲ್ಲೆಲ್ಲ ತೂರಾಟ ಮಾಡದಂತೆ ಅವ್ರ ಮೇಲೆ ಕೂಡ ಕ್ರಮ ಆಗುತ್ತೆ ಅಂತ ಹೇಳಿ CCTV ತಗೊಂಡು ಮಾಡ್ತಿದೀವಿ ಅಂತ ಹೇಳಿದ್ದಾರೆ. ನೋಡಿ, ಯಾವುದೇ ಭಾಗದಲ್ಲಾಗ್ಲಿ, ಆಮೇಲೆ ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕು ಜಿಲ್ಲಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳು ಅಲ್ಲೇ ಮೊಕ್ಕ ನೋಡಿ ಅಲ್ಲಿ ಮಾಡ್ತಾ ಇದ್ದಾರೆ. ಒಂದು ಶಾಂತಿ ಸುವ್ಯವಸ್ಥೆ ಅಗತ್ಯ ಇದೆ, ನಂಬರ್ 1. ನಂಬರ್ 2, ಅದು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಒಂದ್ ಸೆಂಟೆನ್ಸ್ ನಾವು ತಗೋಬಹುದು. ಹೌದು, ಪ್ರಚೋದನೆ ಮಾಡಬಾರ್ದು, ಯಾರು ಮಾಡಬಾರ್ದು, ಅದನ್ನ ಹಿಂದೂ ಮುಸ್ಲಿಂ ಅಂತ ಕನ್ವರ್ಟ್ ಮಾಡಬಾರ್ದು, ನಾವು ಸುಮ್ನಿರ್ಬೇಕಾ, ನಾವು ಕ್ರಮ ಏನ್ ಪ್ರಚೋದನೆ ಆಯ್ತು ನಟರಾಜ್ ಗೌಡ್ರೆ? ಏನ್ ಪ್ರಚೋದನೆ ಆಯ್ತು? ಅಲ್ಲ, ಇಲ್ಲಿವರೆಗೂ ಆಗಿದ್ಯಾ? ಇನ್ನು ಮುಂದಕ್ಕೆ ಏನು? ಯಾಕಂದ್ರೆ ನೋಡಿ, ಅಲ್ಲಿ ಶಿವಾಜಿ ಇಲ್ಲ, ಸತ್ಯನಾರಾಯಣ ಅವರು ಇದ್ದಾರೆ. ಸತ್ಯನಾರಾಯಣ ಅವ್ರು ಹೇಳಿ, ಅಲ್ಲಿನವ್ರು ಬಾಗಲಕೋಟೆಯವರು. ಸತ್ಯನಾರಾಯಣ್ ಸರ್, ನನ್ ಧ್ವನಿ ತಲುಪ್ತಾ ಇದ್ರೆ ಏನ್ರಿ ಪ್ರಚೋದನೆ ಮಾಡಿದ್ರಿ? ಶಿವಾಜಿ ಫೋಟೋ ಹಿಡ್ದಿದ್ ಪ್ರಚೋದನೆನಾ? ಶಿವಾಜಿ ಮಹಾರಾಜರ ಬಗ್ಗೆ ಹಾಡು ಹಾಕಿದ ಪ್ರಚೋದನೆನಾ? ಶಿವಾಜಿ ಮಹಾರಾಜರ ಮೆರವಣಿಗೆ ಮಾಡಿದ ಪ್ರಚೋದನೆನಾ? ಏನ್ ಪ್ರಚೋದನೆ ಮಾಡಿದ್ರಿ? ಕಲ್ಲು ಹೊಡೆಯುವಂತ ಪ್ರಚೋದನೆ ಏನ್ ಮಾಡಿದ್ರಿ? ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ ಮುಂದಕ್ಕೆ ಪ್ರಚೋದನೆ ಆಗಬಾರದು. ಹೇಳಿ ಸರ್. ಅಲ್ಲ, ನೀವು ಹೇಳ್ಬೋದು ಸರ್, ನಿಮ್ ಇಡೀ ಸರ್ಕಾರ ಡಿಸೈಡ್ ಮಾಡ್ಕೊಂಡಂಗಿದೆ. ನಿಮ್ ಇಡೀ ಸರ್ಕಾರ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದೆ, ಈ ಕಡೆಯಿಂದ ಪ್ರಚೋದನೆ ಆದ್ರೆ ಆ ಕಡೆಯಿಂದ ಕಲ್ ಬರೋದು ಅಂತ ಹೇಳಿ. ಅಲ್ಲ, ಸ್ಥಳೀಯರಿದ್ದಾರೆ, ಸತ್ಯನಾರಾಯಣ ಅವರಿದ್ದಾರೆ. ಸತ್ಯನಾರಾಯಣ ಅವ್ರ ವಾಯ್ಸ್ ಮಾತ್ರ ಹೇಳಿ ಸರ್, ಏನ್ ಪ್ರಚೋದನೆ ಮಾಡಿದ್ರಿ? ಶಿವಾಜಿ ಫೋಟೋ ಇಟ್ಕೊಳ್ಳೋದಕ್ಕೆ ಪ್ರಚೋದನೆ ಆಯ್ತಾ? ಮೇಡಮ್ ನೋಡಿ, ಬಾಗಲಕೋಟೆ ಮೇಡಮ್, ನಾನು ಏನ್ ಹೇಳ ಬಯಸ್ತಾ ಇದ್ದೀನಿ ಅಂತಂದ್ರೆ, ಬಾಗಲಕೋಟೆ ಮತೀಯವಾಗಿ ಒಂದು ಕಾಲಘಟ್ಟದಲ್ಲಿ ಸೂಕ್ಷ್ಮ ಪ್ರದೇಶವಾಗಿತ್ತು. ಸುಮಾರು 1988ರಾಗ ಕೊನೆಯ ಒಂದು ಘಟನೆ ಆದ್ಮೇಲೆ ಕಳೆದ 23 ವರ್ಷದಿಂದ ಶಾಂತಿ ನೆಮ್ಮದಿಯಿಂದ ಇತ್ತಿದ್ದು. 88 ನಂತರ 98ರವರೆಗೂ ಜನತಾದಳ ಕಾಂಗ್ರೆಸ್ ಕಾಂಗ್ರೆಸ್ಸಿನ ಪ್ರಭಾವ ಕಡಿಮೆ ಆಯ್ತು.